ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ರೂರಲ್ ಲೈಫ್ ವ್ಲಾಗ್. ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ತಮ್ನೇಲಲ್ಲಿ ನೋಡಿ ನೀವು ತಿಳ್ಕೊಂಡಿರ್ತೀರ. ಇವತ್ತಿನ ದಿನ ಹುಣಸೆ ಹಣ್ಣನ್ನ ಚಚ್ಚುತ್ತಾ ಇದ್ದೀವಿ. ಮರದಿಂದ ಹುಣಸೆ ಹಣ್ಣನ್ನ ಕಿತ್ಕೊಂಡು ಬಂದು ಅದನ್ನು ಸಿಪ್ಪೆನೆಲ್ಲ ಬಿಡಿಸಿ ಒಂದು ಸ್ವಲ್ಪ ನೇರಳಲ್ಲಿ ಒಣಗಿಸಿ ನಮ್ಮತ್ತೆ ಚಚ್ಚುತ್ತಿದ್ರು. ನಾನು ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಇನ್ನು ಹೊಲಗಳಲ್ಲಿ ಏನು ಕೆಲಸ ಇರಲ್ಲ. ಮನೆಗೆ ಏನು ಬೇಕೋ ಅದನ್ನು ಮಾಡಿ ಇಟ್ಕೊಳ್ಳೋದೇ ಆಗುತ್ತೆ. ರಾಗಿನ ಬೆಳೆದು ರಾಗಿನೂ ಸಹ ಮನೆಗೆ ಬಂದಾಯಿತು. ಕೆಲವೊಂದು ಕಾಳನ್ನೂ ಸಹ ಬೆಳೆದಾಯಿತು. ಅಂದರೆ ಹುಳ್ಳಿಕಾಳು ಮತ್ತು ಅವರೆಕಾಳು, ತೊಗರಿ ಕಾಳು ಇಷ್ಟನ್ನು ಬೆಳೆದಿದ್ವಿ. ಮತ್ತು ಜೊತೆಗೆ ಒಂದು 10 ಸೇರಷ್ಟು ಅರಳು ಕೂಡ ಆಗಿತ್ತು. ಅರಳು ಅಂದರೆ ಹರಳೆಣ್ಣೆಗೆ ಬಳಸ್ತೀವಲ್ಲ, ಆ ಅರಳು. ಈಗ ಹುಣಸೆ ಹಣ್ಣನ್ನು ಬಿಡಿಸ್ಕೊತಾ ಇದ್ದೀವಿ. ಇನ್ನು ಮಳೆ ಹುಯ್ಯೋದಕ್ಕಿಂತ ಮುಂಚೆನೇ ಈ ಹುಣಸೆ ಹಣ್ಣ ಬಿಡಿಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ಮಳೆ ಹುಯ್ದ್ರೆ ಹುಣಸೆ ಹಣ್ಣೆಲ್ಲ ಒಂಥರ ಮೆತ್ತಗಾಗೋಗುತ್ತೆ. ಆವಾಗ ಚೆಚ್ಚೋದಕ್ಕಾಗೋದಿಲ್ಲ. ಅದನ್ನು ಮತ್ತೆ ಒಣಗಿಸಿ ಚೆಚ್ಚಬೇಕಾಗುತ್ತೆ. ಇನ್ನು ನಮ್ಮತ್ತೆ ಹುಣಸೆ ಹಣ್ಣನ್ನೆಲ್ಲ ಚೆಚ್ಚುತ್ತಾಯಿದ್ರು. ನಾನು ಅದು ಬೀಜನ ಬಿಡಿಸಿ ಅದರಲ್ಲಿರ್ತಕ್ಕಂಥ ನಾರನ್ನ ತೆಗೆದು ಎತ್ತಿಟ್ಕೋತಾ ಇದ್ದೀನಿ. ನಾರನ್ನ ಪೂರ್ತಿ ತೆಗಿಬಾರ್ದು. 1-2 ನಾರು ಅದರಲ್ಲೇ ಇದ್ದರೆ ಸಾಂಬಾರಿಗೆ ನಾವು ಹುಣಸೆ ಹಣ್ಣನ್ನು ಕಿವುಚಿ ಬಿಡುವಾಗ ಕಿವುಚೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾರಿಲ್ಲ ಅಂತ ಹೇಳಿದ್ರೆ ಅದನ್ನು ಕಿವುಚೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇನ್ನು ನಮ್ಮ ಹಳ್ಳಿಗಳ ಸೈಡು ಹುಣಸೆ ಹಣ್ಣೇನೋ ಬೇಕಾದಷ್ಟು ಸಿಗುತ್ತೆ, ಆದರೆ ಉದುರಿಸೋರೆ ಸಿಗಲ್ಲ. ಮನೆಗಾಗುವಷ್ಟು ಉದುರಿಸ್ಕೊಂಡು ಬಿಡಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗೋಗಿದೆ. ಮೊದಲಿಗೆ ಹುಣಸೆ ಹಣ್ಣ ಉದುರಿಸೋರು ಬೇಕಾದಷ್ಟು ಜನ ಸಿಗ್ತಿದ್ರು. ಆದರೆ ಈಗ ಕೂಲಿ ಕೊಡ್ತೀವಿ ಅಂತ ಹೇಳಿದ್ರೂ ಯಾರೂ ಬರೋದಿಲ್ಲ. ಬರೀ ಈ ಹುಣಸೆ ಹಣ್ಣು ವಿಷಯದಲ್ಲೇ ಅಂತಲ್ಲ, ಎಲ್ಲ ಕೆಲಸದಲ್ಲೂ ಅಷ್ಟೇ. ಒಂದು ಹೊಲ ಕೊಯ್ಯೋದಾಗಿರ್ಬೋದು, ಹೊಲ ಬಿತ್ತೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಮೊದಲಿಗೆ ತುಂಬ ಜನ ಆಳುಗಳು ಬರ್ತಿದ್ರು. ಮುಯ್ಯಾಳು ಮಾಡಿಕೊಂಡು ಅವ್ರವ್ರ ಕೆಲಸಗಳನ್ನ ಮಾಡ್ಕೋತಿದ್ರು. ಆದರೆ ಈಗ ಯಾರೂ ಬರೋದೇ ಇಲ್ಲ. ಎಲ್ಲ ಮಿಷಿನ್ನ ಕರೆಸಿ ಕುಯ್ಸ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಮುಂದೆ ಇನ್ನೂ ಹೇಗಾಗುತ್ತೋ ಗೊತ್ತಿಲ್ಲ. ಇನ್ನು ನಮ್ಮತ್ತೆ ಹುಣಸೆ ಹಣ್ಣೆಲ್ಲ ಚೆಚ್ಚಿದ್ರು. ನಾನು ಬಿಡಿಸಿ ಎತ್ತಿಟ್ಕೋತಾ ಇದ್ದೆ. ಹಾಗೆಯೇ ಹುಣಸೆ ಬೀಜನೂ ಸಹ ಮಾರ್ಕೋಬೋದು. ಮಾರೋದಕ್ಕೆ ಅಂತ ಹೇಳಿ ಎತ್ತಿಡ್ತಾ ಇದ್ದೀವಿ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ 1 ಸೇರು ಹುಣಸೆ ಬೀಜ ಕೇವಲ ಒಂದು 5 ರೂಪಾಯಿ ಇರ್ತಿತ್ತು ಅಷ್ಟೇ. 5 ರೂಪಾಯಿ ಅಥವಾ 2 ರೂಪಾಯಿ. ಆದರೆ ಈಗ ಒಂದು ಸೇರಿಗೆ 25-30 ರೂಪಾಯಿ. ಹಾಗೆ ಈ ಹುಣಸೆ ಹಣ್ಣು ನಾರನ್ನು ಸಹ ಎತ್ತಿಟ್ಕೋತಾ ಇದ್ದೀನಿ. ಈ ಹುಣಸೆ ಹಣ್ಣು ನಾರು ನೀರು ಕಾಯಿಸ್ತೀವಂತಲ್ಲ, ಆ ಅಂಡೆನ ಬೆಳಗೋದಕ್ಕೆ ಯೂಸ್ ಆಗುತ್ತೆ. ಅಥವಾ ತಾಮ್ರದ ತಪ್ಪಲೆ ಯಾವುದಾದ್ರೂ ಯೂಸ್ ಮಾಡೋದಿದ್ರೆ ಅದನ್ನು ಸಹ ಬೆಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಮೊದಲಿಗೆ ಯಾವುದನ್ನು ಸಹ ವೇಸ್ಟ್ ಮಾಡ್ತಿರಲಿಲ್ಲ. ಆದರೆ ಈಗ ಎಲ್ಲ ಬಿಸಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಹೆಚ್ಚಿ ಬಿಡಿಸಿದ್ದೆಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಮಾತ್ರ ಚೆಚ್ಚೋದಿತ್ತು. ಅದನ್ನು ನಮ್ಮ ಅತ್ತೆನೇ ಚೆಚ್ಕೋತಾರೆ ಅಂತ ಹೇಳಿ ನನಗೆ ಹೊಟ್ಟೆ ಹಸಿತಾಯಿತು. ಊಟ ಮಾಡೋಣ ಅಂತ ಹೇಳಿ ಬಂದೆ. ನೋಡಿ, ಇಷ್ಟು ಹುಣಸೆ ಹಣ್ಣನ್ನು ಚೆಚ್ಚಿ ಬಿಡಿಸಿದ್ದೀವಿ. ನಮ್ಮ ಹಳ್ಳೀಲಿ 1 kg ಹುಣಸೆ ಹಣ್ಣಿನ ಬೆಲೆ 150 ರೂಪಾಯಿ. ಅಂಗಡೀಲಿ ಹೇಗೆ ಅಂತ ಗೊತ್ತಿಲ್ಲ. ಬೆಳಗ್ಗೆನೇ ಒಗ್ಗರಣೆ ಅನ್ನ ಮಾಡಿದ್ದೆ, ಅದೇ ಇತ್ತು. ಅದನ್ನೇ ಸಹ ಊಟ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕಾಳು ಮತ್ತು ಪಕೋಡ ಇತ್ತು. ಜೊತೆಗೆ 1 ಗ್ಲಾಸ್ ಮಜ್ಜಿಗೆ. ಇದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಇನ್ನು ಊಟ ಮುಗ್ದಿದ್ದಾದಮೇಲೆ ಮೀಶೋಯಿಂದ ಒಂದು ಸ್ಯಾರಿ ಬುಕ್ ಮಾಡಿದೆ. ಅದು ಸಹ ಬಂದಿತ್ತು. ಮಧುಗೌಡ ಸ್ಯಾರಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅವ್ರ ಪೇಜಲ್ಲಿ ನೋಡಿದಾಗ ಈ ಸ್ಯಾರಿ ಪ್ರೈಸು 1000 ಸಮಥಿಂಗ್ ಇತ್ತು. ಆದರೆ ಮೀಶೋನಲ್ಲಿ 530ಗೆ ಸಿಕ್ತು ನನಗೆ. ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತ ಹೇಳಿದ್ರೆ ನನಗಂತೂ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ, ಪ್ರೈಸು ಕೂಡ ಕಡಿಮೆ.
ಸೂಪರಾಗಿದೆ. ಇನ್ನು ನಾನೇ ಸ್ಟಿಚಿಂಗ್ನ ಕಲ್ತಿರೋದ್ರಿಂದ ಬ್ಲೌಸ್ನೂ ಸಹ ನಾನೇ ಕಟ್ ಮಾಡಿ ಹೊಲಿತಾ ಇದ್ದೀನಿ. ಇದು ಬ್ಲೌಸ್ಗೆ ಸ್ಲೀವ್ ಹತ್ರ ಈ ಥರ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ. ಸ್ಯಾರಿನ ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದು ಚೂರು ಡ್ಯಾಮೇಜ್ ಏನೂ ಆಗಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಸೆರಗಿನ ಪಾರ್ಟು, ಇದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಸೀರೆ ಪೂರ್ತಿ ಇದೇ ಥರ ಇತ್ತು, ಕೆಳಗಡೆ ಲೇಸ್ ಥರ ಬಂದಿತ್ತು. ಸ್ಯಾರಿ ಮಾತ್ರ ಸಖತ್ತಾಗಿದೆ. ಇನ್ನು ಲೈನಿಂಗ್ ಪೀಸ್ ಮನೇಲೇ ಇತ್ತು, ಹಾಗಾಗಿ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅಳತೆ ಬ್ಲೌಸ್ನ ಇಟ್ಕೊಂಡು ಬ್ಲೌಸ್ನ ಕಟ್ ಮಾಡಿ ಹೊಲಿತಾ ಇದ್ದೀನಿ. ಒಬ್ರೊಬ್ರಿಗೆ ಒಂದೊಂದು ರೀತಿ ಹೇಳ್ಕೊಟ್ಟಿರ್ತಾರೆ. ಕೆಲವರು ಮೊದಲು ಪೇಪರಲ್ಲಿ ಡ್ರಾಫ್ಟ್ ಮಾಡಿ ಅದನ್ನು ಬಟ್ಟೆ ಮೇಲೆ ಹಾಕ್ಕೊಂಡು ಕಟ್ ಮಾಡಿ ಹೊಲಿತಾರೆ. ಆದರೆ ನಮಗೆ ಈ ಥರ ಹೇಳ್ಕೊಟ್ಟಿದ್ರು, ಹಾಗಾಗಿ ಈಗ ಇದೇ ಥರನೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ ಪೀಸ್ನ ತೊಗೊಂಡು ಅಳತೆ ಬ್ಲೌಸ್ನ ತೊಗೊಂಡು ಅದನ್ನು ಎಲ್ಲ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡಿ ಸ್ಯಾರಿ ಬ್ಲೌಸ್ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿ ಅದ್ರೂ ಕಟ್ ಮಾಡಿ ಆಮೇಲೆ ಹೊಲ್ಕೊಳ್ಳುವಂಥದ್ದು. ಮೊದಲಿಗೆ ಫ್ರಂಟ್ ಡೀಪ್ ಎಷ್ಟು ಬೇಕು, ಬ್ಯಾಕ್ ಡೀಪ್ ಎಷ್ಟು ಬೇಕು, ಯಾವ ಥರ ಡಿಸೈನ್ ಬೇಕು ಅಂತ ಎಲ್ಲ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೋತೀನಿ. ಸಿಂಪಲಾಗಿ ಹೊಲ್ಕೋತಾ ಇದ್ದೀನಿ. ರೌಂಡ್ ನೆಕ್ಕು ಮತ್ತು ಸ್ಲೀವ್ ಬಂದು ಆಫು ಮತ್ತು ಸ್ಮಾಲ್ ಪಫ್ ಇಟ್ಕೊಂಡು ಹೊಲ್ಕೋತಾ ಇದ್ದೀನಿ. ಹೊಲಿದು ಆಗಲೇ ನಾನು ಹಾಕ್ಕೊಂಡಿದ್ದು ಆಯಿತು. ಕೊನೆಯಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನಾನು ಟೈಲರಿಂಗ್ ಕ್ಲಾಸ್ ಕಲ್ತಿದ್ದಂತೂ ತುಂಬಾ ಯೂಸ್ ಆಯಿತು. ಯಾಕಂತ ಹೇಳಿದ್ರೆ ನನ್ನ ಬಟ್ಟೆಗಳನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೋತೀನಿ, ಅದ್ರ ದುಡ್ಡೆಲ್ಲ ಉಳಿಸ್ತೀನಿ, ಜೊತೆಗೆ ಸ್ವಲ್ಪ ಅರ್ನಿಂಗ್ಸನ್ನು ಕೂಡ ಮಾಡ್ಕೋತೀನಿ. ಮನೆ ಕೆಲಸನೂ ಮಾಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಹಸುನೂ ನೋಡಿಕೊಂಡು, ಜೊತೆಗೆ ಈ ಟೈಲರಿಂಗ್ ಕೆಲಸನೂ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಮಾರ್ಕ್ ಮಾಡಿ ಲೈನಿಂಗ್ ಪೀಸ್ನ ಕಟ್ ಮಾಡಿದ್ದಾದಮೇಲೆ ಅದನ್ನು ಸ್ಯಾರಿ ಬ್ಲೌಸ್ ಪೀಸ್ ಮೇಲೆ ಹಾಕಿ ಅದನ್ನು ಸಹ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಸ್ಟಿಚ್ನ ಮಾಡಿದೆ. ಇನ್ನು ಸೀರೆಗೆ ಹರ್ಗೊಲ್ದು ಮತ್ತು ಫಾಲ್ ಹಾಕಿ ಅದನ್ನು ರೆಡಿ ಮಾಡಿದೆ. ಸ್ಯಾರಿದು ಫೈನಲ್ ಲುಕ್ ನೋಡಿ ಹೀಗಿದೆ. ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.